ಆ ಗ್ಯಾಪಲ್ಲಿ ಏನೋ ಒಂದು ಅನಿರೀಕ್ಷಿತ ಘಟನೆ ಆಗುತ್ತೆ ಸರ್. ಯಾರು ನಿರೀಕ್ಷಣೆ ಮಾಡಿರಲಿ ಈ ಥರ ಆಗುತ್ತೆ. ಹೌದು. ಆ ಒಂದು ಸಂದರ್ಭದಲ್ಲಿ ಆಸ್ ಅ ಡೈರೆಕ್ಟರ್ ಆಗಿ ಆಸ್ ಅ ಪ್ರೊಡ್ಯೂಸರ್ ಆಗಿ ಹೇಗೆ ಹೇಗೆ ನಿಭಾಯಿಸಿದ್ರು ಸರ್ ಅಂತ ತಕ್ಷಣದಲ್ಲಿ ಅಂತ? ಬ್ಲ್ಯಾಂಕ್ ಆ್ಯಕ್ಚುಲಿ. ಆ್ಯಂಡ್ ಯೂಶ್ವಲಿ ನನಗೆ ಒಂದು ಇದೆ ಆ್ಯಕ್ಚುಲಿ, ನಾನು ಟೆನ್ಷನ್ ಆಗ್ತೀನಿ, ಅದೆಲ್ಲ ಆಗ್ತೀನಿ. ಬಟ್ ತುಂಬ ಅತಿರೇಕದಲ್ಲಿ ಯಾವುದಾದ್ರು ಒಂದು ವಿಷಯ ಇದ್ದಾಗ ನಾನು ಡಿಟ್ಯಾಚ್ ಆಗ್ತೀನಿ. ಅಂದರೆ ಓಕೆ, ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಬಂದಾಗ ಐ ವಿಲ್ ಡಿಟ್ಯಾಚ್ ಟೋಟಲಿ. ಈಗ ನಾನು 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ 11ನೇ ತಾರೀಕು ಶೋ ಕೊಡೋ ತನಕ ಅದು ನನ್ನ ಸಿನಿಮಾ. 11ನೇ ತಾರೀಕು ಆದಮೇಲೆ, ಆ ಫಸ್ಟ್ ಶೋ ಆದಮೇಲೆ ಅದು ಜನ ನೋಡಬೇಕು, ಜನ ಒಪ್ಕೋಬೇಕು, ಜನ ಮೆಚ್ಕೋಬೇಕು, ಅವ್ರ ಸಿನಿಮಾನ ತೊಗೊಂಡು ಹೋಗಬೇಕು ಹೊರತು ಅಲ್ಲಿ ನಾನು ತಿರ್ಗಾ ಏನೂ ಎಕ್ಸ್ಟ್ರಾ ಮಾಡೋದಿರಲ್ಲ. ಸೊ ದಟ್ ಈಸ್ ಹೌ ಇಟ್ ಇಸ್. ಒಂದು ಬ್ಲ್ಯಾಂಕ್ ಇತ್ತು, ಒಂದು ಕನ್ಫ್ಯೂಷನ್ ಇತ್ತು ಅವತ್ತು. ಬಟ್ ಅದೆಲ್ಲದರ ಮಧ್ಯದಲ್ಲಿ ಆ್ಯಕ್ಚುಲಿ ನನ್ನ ಸ್ಟ್ರಾಂಗ್ ಫ್ಯಾಮಿಲಿ ಸಪೋರ್ಟ್ ಆಗಲಿ ಆ್ಯಂಡ್ ದರ್ಶನ್ ಅವರ ಫ್ಯಾಮಿಲಿ ಸಪೋರ್ಟ್ ಆಗಲಿ, ಒಂದು ಕಮಿಟ್ಮೆಂಟ್ ಆಗಲಿ ದರ್ಶನ್ದಾಗಲಿ, ಪ್ಲಸ್ ನನ್ನ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ದೇ ವೆರಿ ಸ್ಟ್ರಾಂಗ್. ಅಂದರೆ ಒಂದು ಒಳ್ಳೆ ಉದ್ದೇಶ ಆ್ಯಕ್ಚುಲಿ. ಆಮೇಲೆ ಆ ಕಥೆಗೆ ಅಷ್ಟು ನಾವು ಕಷ್ಟಪಟ್ಟಿದ್ದೀವಿ, ಆ ಕಥೆ ಅಷ್ಟು ಚೆನ್ನಾಗಿದೆ, ನಮಗೆಲ್ಲರಿಗೂ ಅಷ್ಟು ಇಷ್ಟ ಆಗಿದೆ, ಇದನ್ನು ಪರದೆ ಮೇಲೆ ತರಲೇಬೇಕು ಅನ್ನೋ ಒಂದು ಹಠ, ಸಾಹಸ, ಇಷ್ಟು ಮಾಡಿ ನಾವು ಸಿನಿಮಾನ ಮುಗಿಸಿದ್ವಿ. ಸರ್ ಆ ಕ್ಷಣದಲ್ಲಿ ಜಸ್ಟ್ ಒಬ್ಬ ನಟ ಆಗಿರಲಿಲ್ಲ, ಒಬ್ಬ ಗೆಳೆಯ ಕೂಡ ಆಗಿರ್ತಾರೆ ಆ ಕ್ಷಣದಲ್ಲಿ. ಸೊ ಏನೆಲ್ಲ ಆಯಿತು ಸರ್? ಯಾಕೆಂದರೆ ಸಡನ್ನಾಗಿ ಶೂಟಿಂಗ್ ನಿಲ್ಲಿಸ್ಬೇಕಾಗುತ್ತೆ. ಈಗ ದರ್ಶನ್, ನನಗೆ ದರ್ಶನ್ ಏನು, ದರ್ಶನ್ ನನಗೇನು ಅನ್ನೋದು ನಮ್ಮಿಬ್ಬರಿಗೆ ಗೊತ್ತು ಆ್ಯಕ್ಚುಲಿ. ಸೊ ದಟ್ ಈಸ್ ಪ್ಯೂರ್ಲಿ ಫ್ಯಾಮಿಲಿ, ದಟ್ ಈಸ್ ಪ್ಯೂರ್ಲಿ ಫ್ರೆಂಡ್ಶಿಪ್. ಅದನ್ನು ಐ ಡೋಂಟ್ ಹ್ಯಾವ್ ಟು, ಆರ್ ಐ ವುಡ್ ನಾಟ್ ವಾಂಟ್ ಟು ಬ್ರಿಂಗ್ ಇಟ್ ಆನ್ ಸ್ಕ್ರೀನ್. ಸೊ ಇಟ್ಸ್ ಪ್ಯೂರ್ಲಿ ಅವರ್ ಎಮೋಷನ್ಸ್. ಸರ್ ಅವ್ರು ವಾಪಸ್ ಬರ್ತಿದ್ದಂಗೆ ಇದಕ್ಕೆ ಒಂದು ಖುಷಿನೇ ಬೇರೆ ಇರುತ್ತೆ. ಡೆವಿಲ್ ಟೀಮ್ನಲ್ಲಿ ಒಂದು ತಂಡದಲ್ಲಿ ಸಡನ್ ಆಗಿ ಶೂಟಿಂಗ್ ಹೋಗ್ತೀರಿ. ಬಟ್ ಅವರ ಕಮಿಟ್ಮೆಂಟ್, ಒಬ್ಬರು ನಟರು ಹೇಳ್ತಾ ಇರ್ತಾರೆ ಸಿನಿಮಾದಲ್ಲಿ ನಡೆಸಿದಂಥವ್ರು, ದರ್ಶನ್ ಅವರ ಕಮಿಟ್ಮೆಂಟ್ ವಿಚಾರವಾಗಿ ಆಪರೇಷನ್ ಯಾಕೆ ಮಾಡಿಸಿಲ್ಲ ಅಂತಂದರೆ ಒಂದು ವಿಚಾರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ತಂಡಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ನನ್ನ ಮೂಲಕ ಸಿನಿಮಾ ನಿಲ್ಲಬಾರ್ದು, ಸೊ ನಾನು ಯಾವುದೇ ಕಷ್ಟ ಇದ್ದರೂ ನಾನು ಸಿನಿಮಾ ಮುಗಿಸ್ಕೊಡ್ತೀನಿ ಅಂತ, ಈ ಥರದೊಂದು ಮಾತು. ಅಷ್ಟೇ ಕಮಿಟ್ಮೆಂಟ್ ಆ್ಯಕ್ಚುಲಿ. ಅವ್ರು ಏನು ಪೇನಲ್ಲಿದ್ದರು, ಅವ್ರು ಎಷ್ಟು ಮೆಡಿಕೇಷನ್ಸ್ ಆಗ್ತಾಯಿತ್ತು, ಎಷ್ಟು ಇಂಜೆಕ್ಷನ್ಸ್ ತೊಗೊಳ್ತಾಯಿದ್ರು, ಇದೆಲ್ಲ ನಾವು ವಿಟ್ನೆಸ್ ಮಾಡಿದ್ದೀವಿ ಆ್ಯಕ್ಚುಲಿ. ಇದೆಲ್ಲ ವಿಟ್ನೆಸ್ ಮಾಡಿದ್ದೀವಿ. ಆ ಪೇಯ್ನಲ್ಲಿ ಅವ್ರು ಹೇಗೆ ಮಲ್ಕೋತಿದ್ರು ಅಲ್ಲಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಅವ್ರು ಹೇಗೆ ತಿರ್ಗಾ ಎದ್ದು ರೆಡಿ ಆಗ್ತಿದ್ದು, ಇದೆಲ್ಲ ನಾವು ವಿಟ್ನೆಸ್ ಮಾಡಿದ್ದೀವಿ. ಸೊ ದಟ್ ವಾಸ್ ಆಲ್ವೇಸ್ ದೇರ್. ಬಟ್ ಕಮಿಟ್ಮೆಂಟ್ ಏನಂದರೆ ಸಿನಿಮಾ ನಿಲ್ಲಬಾರ್ದು. ಏಕೆಂದರೆ ಸಾಧಾರಣವಾಗಿ ಎಲ್ಲರೂ ಮಾತಾಡ್ಬಿಡ್ತಾರೆ ಆ್ಯಕ್ಚುಲಿ. ಏನು ಮಾಡೋಕ್ಕಾಗುತ್ತೆ, ಸಿನಿಮಾ ಓಕೆ ಅದು ಹಂಗೆ ಹಿಂಗೆ, ದೇವಿಲ್ ಚಿತ್ರದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ನಾನು ತುಂಬ ಕೇಳಿಸ್ಕೊಂಡಿದ್ದೀನಿ. ಬಟ್ ಒಂದು ಸಿನಿಮಾ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ, ಎಷ್ಟು ಜನರ ಫ್ಯಾಮಿಲೀಸ್ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅನ್ನೋದನ್ನ ಮೊದಲು ನಾವು ಯೋಚನೆ ಮಾಡಬೇಕು ಯಾವಾಗಲೂ ಆ್ಯಕ್ಚುಲಿ. ಇದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಯಿತಾ. ಇಲ್ಲಿ ಇದಕ್ಕೆ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ, ಇದಕ್ಕೆ ಆದಂಥ ಜನ ಇದ್ದಾರೆ, ಇದಕ್ಕೆ ಕೆಲಸ ಮಾಡೋವಂಥ ಎಷ್ಟೋ ಜನ ಇದ್ದಾರೆ, ಅವ್ರ ಕುಟುಂಬಗಳು ಇದರಿಂದ ನಡೀತಾ ಇದೆ. ನಮ್ಮ ಒಂದು ಸ್ಟೇಟ್ಮೆಂಟ್ ಆಗಲಿ, ನಮ್ಮ ಒಂದು ಮಾತಾಗಲಿ ಅಷ್ಟೂ ಹಾಳು ಮಾಡಬಾರ್ದು. ಓಕೆನಾ. ಸೊ ಸಿನಿಮಾ ಅಂತ ಬಂದಾಗ ಆ ಕಮಿಟ್ಮೆಂಟ್ ಬೇಕು, ಇಲ್ಲಾಂದರೆ ನೀವು ಸಿನಿಮಾನ ನೀವು ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ದರ್ಶನ್ ಅವರು ಸ್ಕ್ರ್ಯಾಚಿಂದ ಬಂದಿರೋದ್ರಿಂದ ಅದರ ಇಂಪಾರ್ಟೆನ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ಚೆನ್ನಾಗಿ ಗೊತ್ತು ಆ್ಯಕ್ಚುಲಿ. ಅವ್ರು ಬಂದಾಗಲೂ ಕೂಡ ಅದೇ ಹೇಳಿದ್ದು, ಎಷ್ಟೇ ಕಷ್ಟ ಆದರೂ ನಾನು ಸಿನಿಮಾ ಇದು ಮುಗಿಸ್ಬೇಕು, ನಾನು ಮುಗಿಸ್ಕೊಡ್ತೀನಿ, ನೀವು ಏನಾದರೂ ಆಗಲಿ ನಾನು ಮುಗಿಸ್ಕೊಡ್ತೀನಿ, ನನಗೆ ಎಷ್ಟೇ ಪೇನ್ ಇರಲಿ. ಅವ್ರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟೇ ನೋಡ್ತಿರಲಿಲ್ಲ ಕೆಲವೊಂದು ಸಲ. ಯಾಕಂದರೆ ಪೇಯ್ನಲ್ಲಿ ಯೂಶ್ವಲಿ ನಾನೇನು ಮಾಡಿಬಿಡ್ತೀನಿ ಅಂದರೆ, ಒಂದು ಪೇಯ್ನ್ ಅದು ಇದು ಅಂದರೆ ಬೇಡ ನೀನು ಇವಾಗ ರೆಸ್ಟ್ ಮಾಡು, ಆಮೇಲೆ ನೋಡೋಣ ಪರವಾಗಿಲ್ಲ ಅಂತ ಮಾತಾಡ್ತೀನಿ ಅಂದ್ಬಿಟ್ಟು ಅವ್ರು ಬರ್ತಾನೆ ಇರಲಿಲ್ಲ. ನಿನ್ಗೆ ಯಾಕೆ, ನಾನು ಐ ಆಮ್ ಫೈನ್, ಶೂಟ್ ಮಾಡಿ, ನೀನು ಶೂಟಿಂಗ್ ಮಾಡಿ, ಇಷ್ಟೇ ಹೇಳ್ತಾರೆ ಇದು. ಸೊ ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಯಾಕೆ ಅಂದರೆ, ಬಿಕಾಸ್ ದೇರ್ ಸೋ ಮೆನಿ ಪೀಪಲ್ ಡಿಪೆಂಡೆಂಟ್ ಆನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಸರ್. ಈಗ ಮಾತಾಡ್ತಾ ಹೇಳ್ತೀರಿ, ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು, ಒಂದಷ್ಟು ಸಿನಿಮಾಗಳು ನಿಂತುಕೋಕ್ಕೆ ಕಾರಣ ಆಗ್ಬಿಡುತ್ತೆ, ಆ ಮಟ್ಟಿಗೆಲ್ಲ ಇರುತ್ತೆ. ಹೌದು. ಸೊ ಎಲ್ಲ ಒಂದು ಕಡೆ ಇದಕ್ಕೆ ಜಾಸ್ತಿನೇ ಆಯ್ತಾ ಅಂತ ಅಂದ್ಬಿಟ್ಟು ಅದು ತಪ್ಪು ಅಂತ ನಾನು ಹೇಳ್ತಿರೋದು. ದಯವಿಟ್ಟು ಅದನ್ನ ಮಾಡಬೇಡಿ. ಯಾರೇ ಅದನ್ನ ಮಾಡ್ತಾಯಿದ್ರು ತುಂಬ ಸುಲಭವಾಗಿ ನೀವು ಒಂದು ಸ್ಟೇಟ್ಮೆಂಟ್ಸ್ನ ಮಾಡ್ತೀರಾ, ಅದು ಹಾಗಲ್ಲ. ಎಷ್ಟೋ ಜನರ ದಿನನಿತ್ಯದ ಊಟ ನಡೀತಿರುತ್ತೆ ಅದರಿಂದ, ಆಯಿತಾ. ಅದನ್ನು ಹೇಳೋದಾಗಲಿ, ಅದನ್ನು ನಿಲ್ಲಿಸೋದಾಗಲಿ, ಅದೆಲ್ಲ ಅಲ್ಲ ಆ್ಯಕ್ಚುಲಿ. ನೀವು ಯು ಕ್ಯಾನ್ ಥ್ರೋ ಅ ಕಮೆಂಟ್, ಬಟ್ ಅದು ನಿಲ್ಲೋ ಮಟ್ಟಕ್ಕಾಗಲಿ, ಇಲ್ಲ ಅದನ್ನು ನಿಲ್ಲಿಸೋ ಮಟ್ಟಕ್ಕಾಗಲಿ ನೀವು ಅದನ್ನು ದೂಷಿಸಬಾರ್ದು. ಯಾಕಂದರೆ ಅದರ ಹಿಂದೆನೂ ಎಷ್ಟೋ ಕುಟುಂಬಗಳಿರ್ತವೆ, ಅದರಿಂದನೂ ಎಷ್ಟೋ ಕೆಲಸಗಳಿರ್ತವೆ, ಎಷ್ಟು ಜನರ ಎಫರ್ಟ್ಸ್ ಇರುತ್ತೆ. ಬಟ್ ಅದೆಲ್ಲ ಸ್ಟ್ರಾಂಗಾಗಿ ನಿಂತಾಗ ಇದು ಯಾವುದು ವರ್ಕ್ ಆಗಲ್ಲ. ಬಿಕಾಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಗಾಡ್ಸ್ ವಿಲ್ ಅಲ್ಲ, ಬೇಸಿಕಲಿ ದಟ್ ಈಸ್ ಆಲ್ವೇಸ್ ದೇರ್.